ಶಿರೂರಿನ ಗುಡ್ಡ ಕುಸಿತ ಎಂಥವ್ರನ್ನೂ ಕೂಡ ನಿದ್ರೆಯಲ್ಲಿ ಬೆಚ್ಚಿ ಬೀಳುವಂತೆ ಮಾಡುತ್ತೆ. ಆದರೆ ಮಂಗಳೂರಿನಲ್ಲೂ ಕೂಡ ಅಂಥದ್ದೇ ಅಪಾಯಕಾರಿ ಸ್ಥಳ ಇದೆಯಂತೆ. ಮಂಗಳೂರಿನ ಹೊರವಲಯದ ಕತ್ತಿಕಲ್ ಅನ್ನುವಲ್ಲಿ ಜನರಿಗೀಗ ಆತಂಕ. ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಆತಂಕದಲ್ಲೇ ಜನ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಕೆತ್ತಿಕಲ್ ಗುಡ್ಡ ಭಾರಿ ಮಳೆಗೆ ಕುಸಿತಾ ಇದೆ. ಗುಡ್ಡ ಕೊರೆದು ರಾಷ್ಟ್ರೀಯ ಹೈವೇ ಅಥವಾ ಹೆದ್ದಾರಿ ರಸ್ತೆ ನಿರ್ಮಾಣ ಮಾಡಿದ್ರು. ನಾಮಕಾವಸ್ಥೆಗೆ ಮಾಡಿದಂತಹ ಕಾಂಕ್ರೀಟ್ ಪ್ಲಾಸ್ಟರಿಂಗ್ ತಡೆಗೋಡೆ ಏನಿದೆ ಕಿತ್ತು ಬರ್ತಾ ಇದೆ. ಈಗ ಹೈವೇ ಮಾಡಬೇಕಾದ್ರೆ ಇಂತಹ ಜಾಗಗಳನ್ನು ಬಳಸ್ಕೊಂಡು ಒಂದು ಹೈವೇಗಳನ್ನು ಮಾಡಿರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಆದರೆ ಮಳೆಗೆ ಸಾಕಷ್ಟು ಅವಾಂತರಗಳು ರಾಜ್ಯದಾದ್ಯಂತ ಆಗ್ತಾ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ಅವಾಂತರಗಳು ಆಗಿದೆ. ಆದರೆ ಎಚ್ಚೆತ್ತುಕೊಳ್ಳಬೇಕಾದಂಥ ಅನಿವಾರ್ಯತೆ ಈಗ ಜಿಲ್ಲಾಡಳಿತಕ್ಕಿದೆ. ಯಾಕಂತ ಹೇಳಿದರೆ ಈಗ ಶಿರೂರಿನಲ್ಲಿ ನಡೆದಿರುವಂಥ ಘಟನೆ ಏನಿದೆ ಅದೇ ರೀತಿಯಾದಂಥ ಘಟನೆ ಕರಾವಳಿಯ ಮಂಗಳೂರಿನಲ್ಲೂ ನಡೆಯುವಂಥ ಭೀತಿ ಎದುರಾಗಿದೆ. ಅದಕ್ಕೆ ಇರುವಂಥ ಸಾಕ್ಷಿಯನ್ನು ನಾನು ತೋರಿಸ್ತೇನೆ. ಮಂಗಳೂರಿನ ಕೆತ್ತಿಕಲ್ ಅನ್ನುವಂಥ ಪ್ರದೇಶ ಇದು ಹೆಸರುವಾಸಿಯಾಗಿರುವಂಥದ್ದೇ ಗುಡ್ಡ ಕುಸಿತಕ್ಕಾಗಿ. ಭಾಳಷ್ಟು ವರ್ಷಗಳ ಹಿಂದೆ ಇದೇ ಗುಡ್ಡ ಕುಸಿತ ಈ ಭಾಗದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಇಲ್ಲಿ ಇರುವಂಥ ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು 169ನೇ ರಾಷ್ಟ್ರೀಯ ಹೆದ್ದಾರಿ ಮಂಗಳೂರಿನಿಂದ ಸೋಲಾಪುರಕ್ಕೆ ಕಲ್ಪಿಸುವಂಥ ಒಂದು ರಸ್ತೆ ಇದು. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಟಗಳನ್ನು ಮಾಡ್ತದೆ. ಆದರೆ ಕಾಮಗಾರಿ ನಡೀತಾ ಇದೆ. ಕಳೆದ ಕೆಲ ವರ್ಷಗಳಿಂದ ಇಲ್ಲಿನ ಕಾಮಗಾರಿ ಆಗ್ತಾ ಇದೆ. ಆದರೆ ಕಾಮಗಾರಿಗೆ ತೊಡಕಾಗಿರುವಂಥದ್ದೇ ಈ ಭಾಗದಲ್ಲಿರುವಂಥ ಗುಡ್ಡ ಪ್ರದೇಶ. ಹಾಗಾಗಿ ಈ ಗುಡ್ಡದ ಒಂದು ಭಾಗವನ್ನು ನಾವು ಗಮನಿಸೋದಿದ್ರೆ ಇದು ನಿರಂತರ ಮಳೆ ಆಗ್ತಾ ಇದೆ. ಮಳೆ ಆದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಗುಡ್ಡ ಕುಸಿತ ಪ್ರತಿ ಬಾರಿಯೂ ಆಗುತ್ತೆ. ಈ ಬಾರಿ ಮತ್ತೆ ಕಾಮಗಾರಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಎಲ್ಲ ಮಣ್ಣನ್ನು ಕೊರೆಯಲಾಗಿದೆ. ಹಾಗಾಗಿ ಮಣ್ಣು ಕೊರೆದಂಥ ಸಂದರ್ಭದಲ್ಲಿ ಕೆಳಗಿನ ಭಾಗ ಸಡಿಲಗೊಂಡಿತ್ತು. ಸಡಿಲಗೊಂಡಾಗ ಆ ಸಂದರ್ಭದಲ್ಲಿ ಕೆಲವೊಂದು ಕಡೆಗಳಲ್ಲಿ ಇಲ್ಲಿ ಮಣ್ಣು ಕುಸಿತ ಆಗಿದೆ. ಇದು ಕೆತ್ತಿಕಲ್ನ ಭಾಗದಲ್ಲಿರುವಂಥ ಮಣ್ಣು ಕುಸಿತ ಆಗಿರುವಂಥದ್ದನ್ನು ನಾವು ಗಮನಿಸೋದಿದ್ರೆ ಮೇಲ್ಭಾಗದಲ್ಲಿ ನೀವು ದೃಶ್ಯದಲ್ಲಿ ನೋಡ್ಬೋದು. ಒಂದು ಭಾಗದಲ್ಲಿ ನೀರು ಹರಿತಾ ಇದೆ, ಇನ್ನೊಂದು ಭಾಗದಲ್ಲಿ ಗುಡ್ಡ ಕುಸಿದಿರುವಂಥ ದೃಶ್ಯವೂ ಇದೆ. ಇದು ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿರುವಂಥ ಮರ ಏನಿದೆ ಅದು ಭಾಳಷ್ಟು ಅಲ್ಲಿದ್ದಂಥ ಮರ ಕಲ್ಲು ಬಂಡೆಕಲ್ಲುಗಳ ಸಮೇತವಾಗಿ ಕೆಳಗೆ ಕುಸಿದು ಬಿದ್ದಿದೆ. ಆದರೆ ಕೆಳಗೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲಿ ಸಿಮೆಂಟಿನ ಲೇಪನವನ್ನು ಸದ್ಯದ ಮಟ್ಟಿಗೆ ಮಾಡಲಾಗಿದೆ. ಆದರೆ ಇದು ಖಂಡಿತವಾಗಿ ಶಾಶ್ವತವಾದಂಥ ಪರಿಹಾರ ಅಲ್ಲ. ಇದು ಸಿಮೆಂಟಿನ ಸಿಂಪಡಣೆಯನ್ನು ಈ ನೇರವಾಗಿ ಕಬ್ಬಿಣದ ಒಂದು ನೆಟ್ಟನ್ನು ಹಾಕಿ ಅದಕ್ಕೆ ಸಿಂಪಡಣೆ ಮಾಡಲಾಗಿದೆ. ಆದರೆ ಇದು ಶಾಶ್ವತವಾಗಿ ಉಳಿಯುವಂಥ ಸಾಧ್ಯತೆ ಇಲ್ಲ. ಮೇಲ್ಭಾಗದಿಂದ ಕುಸಿದು ಬರುವಂಥದ್ದು ಈಗ ಇಲ್ಲಿ ಈ ಭಾಗದಲ್ಲೂ ನೀವು ಗಮನಿಸದಿದ್ದರೆ ಕಾಮಗಾರಿ ಆಗ್ತಾ ಇದೆ. ಕೆಳಗಿನ ಭಾಗದಲ್ಲಿ ಮಣ್ಣನ್ನು ಫಿಲ್ ಮಾಡಲಾಗಿದೆ. ಈ ಮಣ್ಣು ಫಿಲ್ ಮಾಡಿರುವಂಥದ್ದು ಟೆಂಪರರಿ ಆಗಿ ಮಾಡಿರುವಂಥದ್ದು. ಹಾಗಾಗಿ ಮೇಲ್ಭಾಗದಲ್ಲಿ ಕುಸಿದು ಬಿದ್ದಿರುವಂಥ ಮಣ್ಣೇನಿದೆ ಅದನ್ನು ಕೆಳಗಿನ ಭಾಗದಲ್ಲಿ ಹಾಕಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿರುವಂಥ ಒಂದು ಚರಂಡಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತಯಾರಿ ಮಾಡಿದ್ದಾರೆ, ಅದು ಕುಸಿದು ಬಿದ್ದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿರುವಂಥ ಮಣ್ಣು ಕುಸಿಯುವಂಥ ಭೀತಿ ಇದೆ. ಈಗ